ಅವರು ಎಷ್ಟು ವರ್ಷ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ರು, ಲೋಕಸಭೆಯಲ್ಲಿ ಸದಸ್ಯರಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಅವರು ಎಷ್ಟು ಜನರ ಪರವಾಗಿ ಮಾತಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಮಾತಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರೇ ಹೇಳದಂತೆ ಬಹುಶಃ ಉಗ್ರಪ್ಪನವರಿಗೆ ಅಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ದೊಡ್ಡ ದೊಡ್ಡ ನಾಯಕರ ಪರಿಚಯ ಆದದ್ದು ಮತ್ತು ಜಯಪ್ರಕಾಶ್ ನಾರಾಯಣರವರ ಸಂಪೂರ್ಣ ಕ್ರಾಂತಿ ಅದರ ಪ್ರಭಾವ ಜಾಸ್ತಿ ಆಗಿತ್ತು ಅವ್ರಿಗೆ. ಜಯಪ್ರಕಾಶ್ ನಾರಾಯಣವರು ಸಂಪೂರ್ಣ ಕ್ರಾಂತಿ ಆಗಬೇಕು, ಭ್ರಷ್ಟಾಚಾರದ ವಿರುದ್ಧನೇ ಹೋರಾಟ ಮಾಡಿದಂಥವ್ರು. ಅದಕ್ಕೋಸ್ಕರ ಉಗ್ರಪ್ಪನವರು ಅದರಿಂದ ಪ್ರೇರಿತರಾಗಿದ್ದಂಥವ್ರು. ಬಹುಶಃ PGR ಸಿಂಧಿಯರು ಕೂಡ ಅದರಿಂದ ಪ್ರೇರಿತರಾಗಿದ್ದಂಥ ಅಲ್ವಾ? ಒಂದೇ ದೋಣಿಲಿ ಇದ್ರೋ ಏನೋ ಗೊತ್ತಿಲ್ಲ. ಅಕ್ಕಪಕ್ಕ ಜೈಲಲ್ಲಿ ಇದ್ರಲ್ಲ, ಒಂದೇ ರೂಮ್ನಲ್ಲಿ ಇದ್ರಲ್ಲ, ಅದಂತೂ ಸತ್ಯ. ಆದ್ರೆ ಸಿಂಧಿ ಅವರು ಸಿಂಧಿ ಅವರಿಗೆ ಅಧಿಕಾರ ಸಿಕ್ಕಿತ್ತು, ಉಗ್ರಪ್ಪನವ್ರಿಗೆ ಅಧಿಕಾರ ಸಿಕ್ಕಲಿಲ್ಲ, ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಲಿಲ್ಲ. ಸಿಂಧಿ ಅವರಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಸೊ ಅದರಿಂದ ಇಬ್ರು ಒಂದೇ ದೋಣಿನಲ್ಲಿ ಹೋಗ್ತೀವಿ ಅಂತ ಹೇಳೋದು ಅಷ್ಟು ಸಲೀಸಾಗಿ ಹೇಳಕ್ಕಾಗಲ್ಲ. ಇಬ್ರು ಒಂದೇ ದೋಣಿಯಲ್ಲಿ ಇದ್ರು ಅಂತ. ಆದ್ರೆ ಒಂದೇ ಸ್ಕೂಲ್ ಆಫ್ ಥಾಟ್ಸ್ ಇಂದ ಬಂದವರು ಅಷ್ಟೇ. ಒಂದೇ ಸ್ಕೂಲ್ ಆಫ್ ಥಾಟ್ಸ್ ಇಂದ ಇಬ್ರು ಬಂದವರು ಒಟ್ಟಿಗೆ. ಆದರೆ ಉಗ್ರಪ್ಪನ ದಾರಿನೇ ಬೇರೆ, ಸಿಂಧಿಯವ್ರ ದಾರಿನೇ ಬೇರೆ. ಸಿಂಧಿಯವರು ನನ್ನ ಒಳ್ಳೆ ಸ್ನೇಹಿತನೇ. ಆದ್ರೆ ಒಂದೊಂದ್ಸಾರಿ ಅವ್ರಿಗೆ ನಾನು ನೇರವಾಗಿ ಮಾತಾಡ್ತೀನಿ. ಅವನಿಗೆ ನಾನು ಒಂದ್ಸಾರಿ ನನ್ನ ಮೇಲೆ ಪ್ರೀತಿನೂ ಇದೆ. ನಾವಿಬ್ರು ಒಟ್ಟಿಗೆ ಮಂತ್ರಿಗಳಾಗಿದ್ವಲ್ಲ, ಆಗ ಸ್ವಲ್ಪ ನಾನು ಭಿನ್ನಾಭಿಪ್ರಾಯ ಇತ್ತು ಸಿಂಧಿಯ ಜೊತೆಯಲ್ಲಿ. ಆದರೆ ಸ್ನೇಹ ಮಾತ್ರ ಚೆನ್ನಾಗಿತ್ತು. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಸ್ನೇಹ ಚೆನ್ನಾಗಿತ್ತು. ಈಗಲೂ ಸ್ನೇಹ ಇದೆ. ಅದಕ್ಕೆ ಪಾಪ ಅವ್ರು ಪರವಾಗಿಲ್ಲ ಮಾತಾಡಿದ್ದಾರೆ. ಈಗ ಉಗ್ರಪ್ಪನವರು ಸರ್ಕಾರದ ಪರವಾಗಿ ನಾವು ಯಾವಾಗಲೂ ಕೂಡ ಉಗ್ರಪ್ಪನವ್ರಿಗೆ ಬಹಳ ಬುದ್ಧಿವಂತರು. ಉಗ್ರಪ್ಪನವರು ಮತ್ತೆ ಕಾನೂನನ್ನ ಚೆನ್ನಾಗಿ ತಿಳ್ಕೊಂಡಿದ್ದಂಥವ್ರು. ಹಾಗಾಗಿ ಯಾವುದೇ ರೆಸಲ್ಯೂಷನ್ ಮಾಡಬೇಕಾದ್ರೆ ಪಾರ್ಟಿಯಿಂದ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡಬೇಕಾದ್ರೆ ಉಗ್ರಪ್ಪನ ಕರೀರಿ ಅಂತ ಹೇಳ್ತಿದ್ದ. ಉಗ್ರಪ್ಪನ ಕರ್ಕೊಂಡ್ಬಂದು ರೆಸಲ್ಯೂಷನ್ ಮಾಡಿಸಪ್ಪ ಅಥವಾ ಮನವಿ ಮೆಮೊರಾಂಡಮ್ ಕೊಡಬೇಕಾದ್ರೆ ಉಗ್ರಪ್ಪನವರಿಂದ ಬರೆಸ್ರಿ ಅಂತ ಹೇಳ್ತಾ ಇದ್ದು. ಒಂದೊಂದ್ಸಾರಿ ರಾಜ್ಯಪಾಲರು ವೇರ್ ಇಸ್ ಮಿಸ್ಟರ್ ಉಗ್ರಪ್ಪ ಅಂತ ಕೇಳೋರು. ಯಾಕೆಂದ್ರೆ ಡ್ರಾಫ್ಟಿಂಗ್ ಇವ್ರದಿ ಅಲ್ಲ, ಹಾಗಾಗಿ ಹಿಂಗೆ ಕೇಳೋರು. ಸೊ ನಾನು ಉಗ್ರಪ್ಪನವರಲ್ಲಿ ಮೆಚ್ಚಿಕೊಂಡಿರ್ತಕ್ಕಂಥ ಗುಣ ಏನಪ್ಪಾ ಅಂತಂದ್ರೆ, ಇಷ್ಟು ವರ್ಷ ಆದರೂ ಕೂಡ ತಾನು ನಂಬಿರ್ತಕ್ಕಂಥ ತತ್ವ ಆದರ್ಶಗಳನ್ನ, ಸಿದ್ಧಾಂತವನ್ನ ಬಿಟ್ಕೊಟ್ಟಿಲ್ಲ. ಅವರು ಜನತಾ ಪಾರ್ಟಿನಲ್ಲಿರ್ಲಿ, ಜನತಾ ದಳದಲ್ಲಿರ್ಲಿ, ದೇವೇಗೌಡರ ಜೊತೆ ಇರಲಿ ಅಥವಾ ಇನ್ನೊಬ್ಬರ ಜೊತೆ ಇರಲಿ, ಬಟ್ ಯಾವತ್ತೂ ಕೂಡ ಅದರ ಜೊತೆಯಲ್ಲಿ ರಾಜಿ ಮಾಡ್ಕೊಂಡಿಲ್ಲ. ಅವ್ರ ಸಿದ್ಧಾಂತ ಮತ್ತೆ ಅವರು ರಾಜಕೀಯ ಬದ್ಧತೆ ಇದೆಯಲ್ಲ, ಅದರಲ್ಲಿ ಯಾವತ್ತೂ ಯಾರಿಗಾದ್ರೂ ಕೂಡ ನಿಷ್ಠುರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿ ಇರ್ತಿತ್ತು. ನಾನು ಒಂದೊಂದ್ಸಾರಿ ಉಗ್ರಪ್ಪನವ್ರಿಗೆ ಸಹಾಯ ಮಾಡಿದ್ದೀನಿ, ಒಂದೊಂದ್ಸಾರಿ ಸಹಾಯ ಮಾಡೋಕ್ಕಾಗಿಲ್ಲ ಅಲ್ಲ. ಒಂದ್ಸಾರಿ ಬಳ್ಳಾರಿಗೆ ಲೋಕಸಭೆಗೆ ನಿಲ್ಲಿಸ್ಬೇಕಾಗಿತ್ತು. DK ಶಿವಕುಮಾರ್ ಅವರು ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ, ಆಗ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ.